ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ರೆ ಜಾಗತಿಕವಾಗಿ ಇನ್ನೊಂದು ಕಡೆ ಅದರ ಎಫೆಕ್ಟ್ ತಟ್ತಾ ಇದೆ. ನಮ್ಮ ದೇಶಕ್ಕೂ ತಟ್ಟಿದೆ, ನಮ್ಮ ರಾಜ್ಯಕ್ಕೂ ತಟ್ತಾ ಇದೆ. ಬೆಂಗಳೂರಲ್ಲಿ ಗ್ಯಾಸ್ನ ಅಭಾವ ಉಂಟಾಗಿದೆ. ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಯ 3 ಸಿಲಿಂಡರ್ಗಳು ಕಳ್ತನ ಆಗಿದೆ. ಆಟೋ ನಿಲ್ಲಿಸಿ ಡೆಲಿವರಿಗೆ ಹೋದಂತ ಸಂದರ್ಭದಲ್ಲಿ 3 ಸಿಲಿಂಡರ್ಗಳು ಮಂಗಮಾಯ ಆಗಿದೆ. ಶ್ರೀರಾಂಪುರದ ಬಳಿ ಸಪ್ಲೈ ಮಾಡುವಾಗ ಈ ಘಟನೆ ಉಂಟಾಗಿರೋದು. ಜನರಿಗೆ ಒಂಥರ ಆತಂಕ ಶುರುವಾಗ್ಬಿಟ್ಟಿದೆ. ಈಗ ಚಿನ್ನ ಬೇಕಾದ್ರೆ ದುಡ್ಡು ಕೊಟ್ರೆ ಸಿಕ್ಬಿಡುತ್ತೆ, LPG ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಆ ಹಂತಕ್ಕೆ ಜನ ಹೋಗ್ಬಿಟ್ಟಿದ್ದಾರೆ, ಪ್ಯಾನಿಕ್ ಆಗಿದ್ದಾರೆ. ಪ್ಯಾನಿಕ್ ಇಂದನೇ ಸುಮಾರು 70%, 80% ಜಾಸ್ತಿ ಬುಕಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ರಾಜಾಜಿನಗರದ ರಾಮ್ ಏಜೆನ್ಸಿಗೆ ಸೇರಿದಂತ ಸಿಲಿಂಡರ್ ಕಳ್ತನ ಆಗಿದೆ. CCTV ಅಲ್ಲಿ ಇರಲಿಲ್ಲ, ಅದೇ ಕಾರಣಕ್ಕೆ ಕಳ್ಳರು ಅಲ್ಲಿ ಕೈ ಚಳಕ ತೋರಿಸಿದ್ದಾರೆ ಅಂತ ಗೊತ್ತಾಗಿದೆ. ಮತ್ತೆ ಕಳ್ಳರ ಪತ್ತೆಗೂ ಈಗ ಕಷ್ಟ ಆಗ್ತಾ ಇದೆ, ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ. ಕೆಲ ಮನೆಗಳ ಬಳಿಯೂ ಹೊರಗಡೆ ಗ್ಯಾಸ್ ಅನ್ನ ಇಟ್ಟಿದ್ರು, ಅದು ಕೂಡ ಕಳ್ತನ ಆಗ್ತಾ ಇದೆಯಂತೆ. ಬೆಂಗಳೂರಿನ 3 ಕಡೆ ಮನೆಗಳ ಬಳಿ ಈ ರೀತಿ ಗ್ಯಾಸ್ ಕಳ್ತನ ಆಗಿದೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ರಾಮ್ ಏಜೆನ್ಸಿಗೆ ಸೇರಿದಂತ ಸಿಲಿಂಡರ್ ಕಳ್ತನ ಆಗಿದೆ. ಸಿವಿಲ್ ಆಟೋಗಳು ಕಳ್ತನ ಅಂತಂದ್ರೆ ಇದು ಶ್ರೀರಾಂಪುರ ಡೆಲಿವರಿ ಆಟೋದಲ್ಲಿ ಹೋಗ್ತಾರೆ, ಸಿವಿಲ್ ಆಟೋದಲ್ಲಿ ಹೋಗ್ತಾರಲ್ವಾ. ಸಿಲಿಂಡರ್ ತಾವಾಗಿ ಮನೆಗೆ ಸಪ್ಲೈ ಮಾಡಕ್ ಹೋಗಿದ್ದಾನೆ. ಅಲ್ಲಿ ಸಪ್ಲೈ ಮಾಡಕ್ ಹೋಗ್ತಾವ ಇವ್ರೇನ್ ಮಾಡೋರೆ 3 ಸಿಲಿಂಡರ್ ಎತ್ಕೊಬಿಟ್ಟಾರೆ ಯಾರ ಕೆಳಗಿಂದ. ಆಮೇಲೆ ಕೆಳಗೆ ಬಂದು CCTV ಅದೆಲ್ಲ ಚೆಕ್ ಮಾಡೋ, CCTV ಯಾವ ಇದಿಲ್ಲ ಎಲ್ಲ ನೋಡೋಮೇಲೆ ಬೇರೆಯವ್ರ ಅಕ್ಕಪಕ್ಕದಲ್ಲಿ ಇದ್ದಾರೆ ಕೇಳಿದ್ಕೆ ಹಿಂಗಂತ ಅಂದ್ಬಿಟ್ಟು ನಾವು ನಿಮ್ಮವ್ರು ಏನು ಅಂತ ತಿಳ್ಕೊಂಡಂತ ಸುಮ್ಮನೆ ಆಗ್ಬಿಟ್ಟ. ಅವಾಗ ಹುಡುಗ ಬಂದು ಹತ್ಕೊಂಡು ಬಂದು ಈ ಥರ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಇದು ಮಾಡಿ ತಗೊಂಡೋಗೋದು ಅಲ್ಲಿರೋರು ನೋಡಿದ್ರಾ? ಬೇರೆ ಯಾರೋ ನೋಡಿದ್ದಾರೆ, ಅವ್ರು ಕೇಳಿದ್ವಿ ಇಲ್ಲಿ ಯಾರೋ ಸಿಲಿಂಡರ್ ತಗೊಂಡ ಅಂತ, ನಿಮ್ಮವ್ರು ಯಾರು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಅಂತ ಅಂದ್ಬಿಟ್ಟು ಅವ್ರು ಹಂಗಂತ ಹೇಳಿದ್ದಾರೆ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೀರಾ? ಕೊಡಬೇಕು. ಈಗ 3 ಸಿಲಿಂಡರ್ ಅಂತಂದ್ರೆ ಸುಮ್ಮನೆ ಆಯ್ತಾ? 3 ಈ ಥರ ತುಂಬ ಈಗ ಎಲ್ಲಿ ಸಪ್ಲೈ ಮಾಡೋಕೆ ಗಾಡಿ ಬಿಟ್ಟು ಹೋಗೋಕ್ಕೂ ತೊಂದರೆ ಆಗ್ಬಿಟ್ಟೈತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಒಂದ್ ಕಡೆ ಸಿಲಿಂಡರ್ನ ಅಭಾವ ಇದೆ, ಇನ್ನೊಂದ್ ಕಡೆ ಜನ ಪ್ಯಾನಿಕ್ಗೆ ಒಳಗಾಗಿದ್ದಾರೆ. ಕಳ್ಳರು ಇದೇ ಸಮಯವನ್ನ ತಮ್ಮ ಕೈ ಚಳಕ ತೋರಿಸೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಏಜೆನ್ಸಿ ಅವರು ಭದ್ರತೆಗೋಸ್ಕರ ಈಗ ಇಬ್ಬಿಬ್ರನ್ನ ಕಳಿಸ್ಬೇಕು, ಹಂಗಾಯ್ತು ಆಟೋದಲ್ಲಿ. ಖಂಡಿತ ಶರ್ಮಿತಾ, ಸದ್ಯಕ್ಕೆ ಬೆಂಗಳೂರಿನಲ್ಲಿ ಒಂದು ಕಡೆ ಈ LPG ಸಿಲಿಂಡರ್ಗಳ ಅಭಾವ ಹೆಚ್ಚಾಗ್ತಿದ್ರೆ, ಮತ್ತೊಂದು ಕಡೆ ಕಳ್ಳತನವೂ ಕೂಡ ಹೆಚ್ಚಾಗ್ತಿದೆ. ನೀವು ಹೇಳಿದಾಗೆ ಬಂಗಾರ ಕೂಡ ಈಸಿಯಾಗಿ ಸಿಗ್ಬೋದು, ಸಿಲಿಂಡರ್ ಸಿಗಲ್ಲ ಅನ್ನೋಂಥ ರೀತಿಯಲ್ಲಿ ಈಗ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಟೈಮಲ್ಲಿ ಕಳ್ಳತನವೂ ಕೂಡ ಹೆಚ್ಚಾಗ್ತಿದೆ. ನಗರದ 3 ಕಡೆ ಕಳೆದ 2-3 ದಿನಗಳಲ್ಲಿ ನಗರದ 3 ಕಡೆ ಕಳ್ಳತನ ಆಗಿದೆ. ನಿನ್ನೆ ಮೊನ್ನೆ 2-3 ದಿನಗಳಲ್ಲಿ 3 ಕಳ್ಳತನ ಆಗಿದೆ. ಮೊನ್ನೆ ನಾಗರಬಾವಿಯ ಕಲ್ಯಾಣ ನಗರದಲ್ಲಿ ಮನೆ ಮುಂದೆ ಇದ್ದಂತ ಒಂದು ಸಿಲಿಂಡರ್ ಗ್ಯಾಸ್ ಅನ್ನ ಓರ್ವ ವ್ಯಕ್ತಿ ತೆಗೆದುಕೊಂಡು ಹೋಗಿರ್ತಾನೆ. ಬೈಕ್ ನಲ್ಲಿ ಬಂದು ನೇರವಾಗಿ ರಾಜಾರೋಷವಾಗಿ ಆ ಒಂದು ಸಿಲಿಂಡರ್ ಅನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಿರ್ತಾನೆ. ಆತನ ಕೃತ್ಯ CCTV ಅಲ್ಲಿ ಸೆರೆ ಆಗಿರುತ್ತೆ. ಅದರ ಬೆನ್ನಲ್ಲೇ MG ರಸ್ತೆಯಲ್ಲೂ ಕೂಡ ಮನೆಯ ಮುಂದೆ ಒಂದು ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿರ್ತಾನೆ. ಅದು ಕೂಡ CCTV ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಇವತ್ತು ಕೂಡ ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಸಂದರ್ಭದಲ್ಲಿ ರಾಮ್ ಏಜೆನ್ಸಿ ಅಂತ ಹೇಳಿ ಬರುತ್ತೆ ರಾಜಾಜಿನಗರದಲ್ಲಿ, ಆ ಏಜೆನ್ಸಿಯ ಸಿಬ್ಬಂದಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮನೆಯೊಂದಕ್ಕೆ ಸಿಲಿಂಡರ್ ಅನ್ನ ಅಳವಡಿಸೋದಕ್ಕೆ ಏಜೆನ್ಸಿಯ ಸಿಬ್ಬಂದಿ ಹೋಗಿರ್ತಾನೆ. ಆಟೋದಲ್ಲಿ ಸಿಲಿಂಡರ್ ಗ್ಯಾಸ್ಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ. ನಿಲ್ಲಿಸಿದಂತ ಸಂದರ್ಭದಲ್ಲಿ ಆತ ಸಿಬ್ಬಂದಿ ಮನೆಯೊಂದರ ಒಳಗಡೆ ಸಿಲಿಂಡರ್ ಅನ್ನ ಅಳವಡಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಟೋದಲ್ಲಿ ಇದ್ದಂತ 3 ಸಿಲಿಂಡರ್ಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ಕೊಡೋದಕ್ಕೂ ಕೂಡ ಏಜೆನ್ಸಿಯವರು ಮುಂದಾಗ್ತಿದ್ದಾರೆ. ಅಲ್ಲಿನ CCTVಗಳು ಇಲ್ಲ, ಅಕ್ಕಪಕ್ಕ ಚೆಕ್ ಮಾಡಿದಂತ ಸಂದರ್ಭದಲ್ಲಿ CCTV ಇಲ್ಲ. ಅದನ್ನ ನೋಡಿ ಸಿಲಿಂಡರ್ಗಳನ್ನ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗಿದೆ. ಸದ್ಯಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ಕೊಡೋದಕ್ಕೂ ಕೂಡ ಏಜೆನ್ಸಿಯವರು ಮುಂದಾಗಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಾದೇಶ್. ಇನ್ನು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಗ್ಯಾಸ್ ಏಜೆನ್ಸಿ ಹೋಟೆಲ್ ಮಾಲೀಕರ ಜೊತೆ ಸಭೆಯನ್ನ ಮಾಡಲಾಗಿದೆ. ಆಹಾರ ಸಚಿವ KH ಮುನಿಯಪ್ಪ ಸಭೆಯನ್ನ ಮಾಡ್ತಾ ಇದ್ದಾರೆ. IOC, BPC, HPC ಹಾಗೇನೆ GAIL ಸಂಸ್ಥೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಹೋಟೆಲ್ ಮಾಲೀಕರು ಅಧ್ಯಕ್ಷರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಈ ಬ್ಲ್ಯಾಕ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, 1 to ಡಬಲ್ ರೇಟಿಂಗ್ ಮಾರಾಟ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತಲ್ಲ, ಈ ಸಂಬಂಧ ಸಚಿವರು ಸಭೆಯನ್ನ ಮಾಡ್ತಾ ಇದ್ದಾರೆ.